ನಮಸ್ಕಾರ. PRP ಕನ್ನಡ ಚಾನಲ್ಗೆ ಸ್ವಾಗತ. ಶುಭಾಷಿತಗಳು. ಮನಸ್ಸು ಆಸೆ ಎಂಬ ಕುಂಚದಿಂದ ಹೃದಯ ಫಲಕದ ಮೇಲೆ ಏನೇನನ್ನು ಬರೆಯುತ್ತದೆಯೋ ವಿಧಿಯು ಅದನ್ನು ಮಗುವಿನಂತೆ ನಗುನಗುತ್ತಾ ಅಳಿಸಿ ಹಾಕುತ್ತದೆ. ಎಲ್ಲರನ್ನೂ ನಂಬುವುದು ಮತ್ತು ಯಾರನ್ನೂ ನಂಬದಿರುವುದು ಇವೆರಡೂ ಸಮಾನವಾದ ದೋಷಗಳು. ಕೌರವ ಪಾಂಡವರ ಸಮರದಲ್ಲಿ ತುಂಬ ವ್ಯಥೆಪಟ್ಟ ಕುಂತಿಗೆ ಕೊನೆಯಲ್ಲಿ ಎಲ್ಲವೂ ಸರಿಹೊಂದಿ ಪಾಂಡವರಿಗೆ ರಾಜ್ಯ ದೊರೆತಾಗ ಶ್ರೀಕೃಷ್ಣನು ಅಮ್ಮ ತಾಯಿ ನಿನಗೇನು ಬೇಕು ಎಂದು ಕೇಳಿದಾಗ ಅಣ್ಣ ನಿನ್ನನ್ನು ಮರೆಯದಿರಲು ನನಗೆ ಪುನಃ ಕಷ್ಟವನ್ನೇ ಕೊಡೆಂದು ಬೇಡಿದಳು. ಮದುವೆ ಮಾಡಿಕೊಂಡರೂ ಬಿಟ್ಟರೂ ಪಶ್ಚಾತ್ತಾಪ ಪಡಲೇಬೇಕು. ಸಿರಿಯು ಬಂದಾಗ ನೆಂಟರು ಬಂದು ಸೇರಿಕೊಳ್ಳುತ್ತಾರೆ. ಕೆರೆಯು ನೀರಿನಿಂದ ತುಂಬಿದಾಗ ಸಾವಿರಾರು ಕಪ್ಪೆಗಳು ಬಂದು ಸೇರಿಕೊಳ್ಳುವಂತೆ. ಚಿತ್ತವಿಲ್ಲದ ಗುಡಿಯ ಸುತ್ತಿದರೆ ಫಲವೇನು, ಎತ್ತು ಕಾಣವನು ಸುತ್ತಿದಂತೆ. ಮೂರ್ಖರು ಜ್ಞಾನಿಗಳಿಂದ ಏನನ್ನೂ ಕಲಿಯುವುದಿಲ್ಲ, ಆದರೆ ಜ್ಞಾನಿಗಳು ಮೂರ್ಖರಿಂದ ಬಹಳಷ್ಟು ಕಲಿಯುತ್ತಾರೆ. ಸಂಕೋಲೆ ಕಬ್ಬಿಣದ್ದೇ ಇರಲಿ ಬಂಗಾರದ್ದೇ ಇರಲಿ ಅದು ಬಂಧನವಲ್ಲವೇ? ಜಿಪುಣನ ಸಂಪತ್ತು ಹೆಚ್ಚುತ್ತಿದ್ದರೂ ಅದು ನಿಷ್ಫಲ. ಬೇಸಿಗೆಯ ಉರಿ ಬಿಸಿಲಿನಲ್ಲಿ ಬೆಂದವನಿಗೆ ಅವನ ನೆರಳು ಅವನ ತಾಪವನ್ನು ತಣಿಸೀತೆ. ಮಕ್ಕಳಿಗೆ ಸದ್ಗುಣಗಳನ್ನು ಕಲಿಸದೆ ಅವರಿಗೆ ಅಪಾರ ಸಂಪತ್ತು ಬಿಟ್ಟು ಹೋಗುವುದು. ಕುದುರೆಗಳಿಗೆ ತರಬೇತಿ ಕೊಡದೆ ಅವುಗಳಿಗೆ ಹೊಟ್ಟೆ ಬಿರಿಯುವಂತೆ ಮೇಯಿಸುವುದು ಒಂದೇ. ಸತ್ತಿರುವ ಮಹಾತ್ಮರನ್ನು ಲೋಕವು ಪ್ರಶಂಸೆ ಮಾಡುತ್ತದೆ. ಬದುಕಿರುವವರನ್ನು ಅದೇ ಲೋಕವು ಹೊರೆ ಹಚ್ಚುತ್ತಲೇ ಹಿಂಸೆಪಡಿಸುತ್ತಲೇ ಅನುಮಾನಿಸುತ್ತಲೇ ಇರುತ್ತದೆ. ಉಪನಿಷತ್ತೆಂಬ ಗೋವನ್ನು ಕರೆದು ಬಂದ ಹಾಲೇ ಭಗವದ್ಗೀತೆ. ಅದನ್ನು ಕರೆದ ಗೊಲ್ಲನೇ ಶ್ರೀಕೃಷ್ಣ ಮತ್ತು ಅದನ್ನು ಕುಡಿಯಲೆತ್ನಿಸಿದ ಇಡೀ ಮಾನವ ಜನಾಂಗದ ಪ್ರತಿನಿಧಿಯೇ ಅರ್ಜುನ. ದೇವತೆಗಳು ಹೆಜ್ಜೆ ಇಡಲು ಹೆದರುವಲ್ಲಿ ದಡ್ಡರು ಮುನ್ನುಗ್ಗುತ್ತಾರೆ. ದೊಡ್ಡ ಮನುಷ್ಯರು ತನ್ನನ್ನು ತಾನೇ ನಿಂದಿಸಿಕೊಂಡರೆ ಸಾಮಾನ್ಯನು ಪರರನ್ನು ನಿಂದಿಸುತ್ತಾನೆ. ಕಲಿಯುಗದಲ್ಲಿ ಮನುಷ್ಯನಿಗೆ ದಾರಿದ್ರ್ಯವೆಂಬುದೇ ಮರಣ ಮತ್ತು ಐಶ್ವರ್ಯವೆಂಬುದೇ ಆಯುಸ್ಸು ಆಗಿಬಿಟ್ಟಿದೆ. ಬೆಟ್ಟದ ತುದಿಯಲ್ಲಿ ನೀರು ನಿಲ್ಲದಿರುವಂತೆ ಅಹಂಕಾರಿಯಲ್ಲಿ ಜ್ಞಾನವೂ ನಿಲ್ಲುವುದಿಲ್ಲ. ಗುರುಗಳಿಗೂ ಹಿರಿಯರಿಗೂ ವಿನಮ್ರನಾದಾಗ ಜ್ಞಾನವು ಲಭಿಸುತ್ತದೆ. ಲಕ್ಷ್ಮಿಯು ಶ್ರಮ ವಹಿಸುವವನ ಸಹಚಾರಿ, ಬುದ್ಧಿವಂತನ ಸಹೋದರಿ ಮತ್ತು ಸಾಹಸಿಯ ಧರ್ಮಪತ್ನಿ. ಚಿತೆಯು ಸತ್ತ ದೇಹವನ್ನು ಸುಡುತ್ತದೆ, ಚಿಂತೆಯು ಬದುಕಿರುವವರನ್ನೇ ಸುಡುತ್ತದೆ. ಹೊಗಳಿಕೆ ಮತ್ತು ತೆಗಳಿಕೆಗಳನ್ನು ಸಮದೃಷ್ಟಿಯಿಂದ ನೋಡಬೇಕು. ಪದವಿಗಳು ನಿಮಗೆ ವಿಶ್ವವಿದ್ಯಾಲಯದಿಂದ ಸಿಗುತ್ತವೆ, ಆದರೆ ಒಳ್ಳೆಯವನೋ ಕೆಟ್ಟವನೋ ಎಂಬ ಪದವಿಯನ್ನು ನೀವೇ ದೊರಕಿಸಿಕೊಳ್ಳಬೇಕಾಗುತ್ತದೆ. ಉಪದೇಶ ಮಾಡುವುದರಿಂದ ಒಬ್ಬನ ಸ್ವಭಾವವನ್ನು ಬದಲಾಯಿಸುವುದು ಸಾಧ್ಯವಿಲ್ಲ. ನೀರನ್ನು ಚೆನ್ನಾಗಿ ಕುದಿಸಿದರೂ ಅದು ಮತ್ತೆ ತಣ್ಣಗೆ ಆಗುತ್ತದೆ. ಚಿಕ್ಕ ಮಕ್ಕಳು, ಮುದುಕರು, ರೋಗಿಗಳು, ಇವರು ದುಃಖಿಗಳು, ಇವರಿಗೆ ತೋರಿಸುವ ಅನುಕಂಪವು ದೇವರ ತಲೆಯ ಮೇಲೆ ಇಟ್ಟ ಹೂವಿಗೆ ಸಮಾನ. ಬಾವಿಯಲ್ಲಿ ಉಗುಳಬೇಡ, ನಿನಗೆ ಅದೇ ಬಾವಿಯ ನೀರನ್ನು ಕುಡಿಯೋ ಪ್ರಸಂಗ ಬಂದೀತು. ಯಾವನು ಸ್ವಲ್ಪವೂ ಕೂಡಿಡದೆ ಗಳಿಸಿದ ಹಣವನ್ನೆಲ್ಲ ದುಂದು ವೆಚ್ಚದಲ್ಲಿ ಪೋಲು ಮಾಡುವನೋ ಅವನು ಅಂದಿನ ದಿನದವನು. ನಾಳೆ ಎಂಬುದೇ ಇಲ್ಲ ಎನ್ನುವ ತಿಳಿಗೇಡಿ. ಮಾತನಾಡುವುದು ಮೂರ್ಖತನವೆನಿಸಿದಾಗ ಮೌನದಿಂದಿರುವುದೇ ಜಾಣತನ. ಹೆಂಡತಿಯನ್ನು ಪ್ರೀತಿಸುವುದು ಮೋಹ, ಗುರು ಹಿರಿಯರನ್ನು ಪ್ರೀತಿಸುವುದು ಪೂಜ್ಯತೆ. ಮಕ್ಕಳನ್ನು ಪ್ರೀತಿಸುವುದು ವಾತ್ಸಲ್ಯ, ಸಮಾನರನ್ನು ಪ್ರೀತಿಸುವುದು ಸ್ನೇಹ, ಧನ ವಸ್ತುಗಳನ್ನು ಪ್ರೀತಿಸುವುದು ಲೋಭ, ಭಗವಂತನನ್ನು ಪ್ರೀತಿಸುವುದು ಭಕ್ತಿ. ತನ್ನ ಕಾಲಿನ ಮೇಲೆ ತಾನು ನಿಲ್ಲುವವನು ಉತ್ತಮನು, ತಂದೆಯ ಸಹಾಯದಿಂದ ಜೀವಿಸುವವನು ಮಧ್ಯಮನು, ಸೋದರ ಮಾವನ ಸಹಾಯದಿಂದ ಜೀವಿಸುವವನು ಅಧಮನು, ಹೆಣ್ಣು ಕೊಟ್ಟ ಮಾವನ ಸಹಾಯದಿಂದ ಜೀವನವನ್ನು ಸಾಗಿಸುವವನು ಅಧಮನು. ಬೆಳ್ಳಿ ಬಂಗಾರದ ಪೂಜಾ ಫಲಕ ತಂದು ಗಂಟೆಗಟ್ಟಲೆ ಪೂಜೆ ಮಾಡಿ ಗಂಧವನ್ನರಿದು ವಿಭೂತಿ ಹಚ್ಚಿ ಪತ್ರಿ ಪುಷ್ಪ ಇಟ್ಟು ಊದುಬತ್ತಿ ಹಚ್ಚಿ ಗಂಟೆ ಬಾರಿಸಿ ಆಡಂಬರದ ಪೂಜೆ ಮಾಡಿದರೆ ದೇವನೊಲಿಯುವುದಿಲ್ಲ. ಭಕ್ತಿ ಶ್ರದ್ಧೆಗಳಿಂದ ಮಾತ್ರ ಅವನು ಒಲಿಯುವನು. ಬಾಲ್ಯವೇ ಸ್ವಾಗತ ಭಾಷಣ, ಯೌವನವೇ ಉಪನ್ಯಾಸ, ಉಪ್ಪೇ ವಂದನಾರ್ಪಣೆ.
ಐಶ್ವರ್ಯ ದುರ್ಗುಣಗಳನ್ನು ಮರೆಮಾಡಿದರೆ ಬಡತನ ಸದ್ಗುಣಗಳನ್ನು ಮರೆಮಾಡುತ್ತದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.